ಶ್ರಾವಣ ವಚನ ವಾಚನ 5ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಬಹಳಷ್ಟು ಸಲ ನಾವು ನಮ್ಮ ಕಣ್ಣಿಗೆ ಕಂಡಿದ್ದನ್ನ, ನಮಗೆ ಗೊತ್ತಿರುವುದನ್ನ ಖರೆ ಅಂತ ನಂಬಿ ಬಿಟ್ಟಿರ್ತೀವಿ. ಆದ್ರ ನಾವು ನಮ್ಗೇನ್ ಗೊತ್ತಿಲ್ಲ, ನಾವೇನ್ ಕಂಡಿಲ್ಲ ಅದನ್ನ ತಿಳ್ಕೊಳ್ಳೋ ಗೋಜಿಗೂ ಹೋಗುದಿಲ್ಲ. ಅದನ್ನ ಅರ್ಥ ಆಗ ಮಾತ್ರ ಒಂದು ವಿಷಯ ಆಗ್ಲಿ ಅಥವಾ ಒಬ್ಬ ವ್ಯಕ್ತಿ ಆಗ್ಲಿ ನಾವು ಸಂಪೂರ್ಣವಾಗಿ ಅರಿಯಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಗೊತ್ತಿಲ್ಲದರ್ಥನೂ ನಮ್ಮ ಚಿತ್ತ ಹರಿಸ್ಬೇಕು. ಯಾವುದ್ರ ಬಗ್ಗೆನೂ ಜಡ್ಜ್ಮೆಂಟ್ ಕೊಡೋಕಿನ ಮೊದಲು ಅದರ ಸತ್ಯ ಆಳ ಎಲ್ಲವನ್ನು ಅರ್ಥ ಮಾಡ್ಕೋಬೇಕು ಅಂತ. ಇಂಥ ಸರಳ ನೀತಿಯನ್ನ ಹೇಳುವ ಒಂದು ಅದ್ಭುತವಾದ ವಚನವನ್ನ ನಾವಿವತ್ತು ಕೇಳೋಣಂತ. ವಚನ ಕೊಟ್ಟವರು ಕಾಶ್ಮೀರ ದೇಶದ ರಾಜಕುಮಾರಿ ನಿಜದೇವಿ. ಕಲ್ಯಾಣದಲ್ಲಿನ ಶರಣರ ಕೀರ್ತಿ ವಾರ್ತೆಯನ್ನ ಕೇಳಿ ತನ್ನ ರಾಜ ವೈಭೋಗವನ್ನೆಲ್ಲ ತೊರೆದು ಬೋಂತೆ ಅಂತಂದ್ರ ಕೌದಿಯನ್ನ ಹೊದ್ದು ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದೊಳಗೂ ಚಿಂದಿ ಬಟ್ಟೆಗಳನ್ನ ಆಯ್ದು ಅದರಿಂದ ಕೌದಿಯನ್ನ ಹೊಲೆದು ಅದನ್ನ ಮಾರಿ ಬಂದಂತ ಹಣದೊಳಗ ದಾಸೋಹ ಸೇವೆಯನ್ನ ಮಾಡ್ತಾ ಬದುಕನ್ನ ಸಾಗಿಸಿದ ಬೋಂತಾದೇವಿ ಬರೆದಂಥ ಅಪರೂಪದ ವಚನ. ವಚನ ಹಿಂಗದ ಕೇಳ್ರಿ. ಅರಿವೇ ಬಿಡಾಡಿ ಅರಿಯದೇ ಬಿಡಾಡಿ, ಮರವೇ ಬಿಡಾಡಿ ಮರೆಯದೇ ಬಿಡಾಡಿ, ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ. ಬಿಡಾಡಿ ಅಂದ್ರೆ ಏನ್ ಗೊತ್ತೇನ್ರಿ? ಎಲ್ಲ ಗೊತ್ತಿತ್ತು ಏನೂ ಗೊತ್ತಿಲ್ಲದಂಗಿರುವಾತ, ಎಲ್ಲ ಬಂಧನಗಳಿಂದ ಮುಕ್ತನಾಗಿ ಸಂಪನ್ನನಾಗಿ ಸಂತೃಪ್ತನಾಗಿ ಸ್ವತಂತ್ರನಾಗಿ ಇರುವಾತ, ಸರ್ವೋಚ್ಚ ಸ್ವತಂತ್ರವನ್ನ ಅನುಭವಿಸುವಾತ ಬಿಡಾಡಿ ಅಂತ. ಹೌದು, ನಾವು ಎಲ್ಲವನ್ನು ಅರ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ನಮಗಿರುವ ಜ್ಞಾನನೂ ದೇವರೇ, ನಮಗೆ ಗೊತ್ತಿಲ್ಲ ಅನ್ನೋದನ್ನ ನಾವು ಏನ್ ಗಮನಿಸ್ತೀವಲ್ಲ ಅದು ದೇವರೇ. ಅರಿವಿಲ್ಲದಿರುವುದು ದೇವರೇ ಅಂತ. ಮರೆಯದಿರುವುದು. ಸಾಕಷ್ಟು ಸಲ ಭಗವಂತ ಏನ್ ಮಾಡ್ತಾನ ಅಂದ್ರ ತನ್ನ ಭಕ್ತರ ತಪ್ಪುಗಳನ್ನ ಮರ್ತ್ ಬಿಡ್ತಾನಂತ. ಆಮೇಲೆ ಅದೇ ಭಗವಂತ ಒಂದು ಸಮಯ ಬಂದಾಗ ನಾವು ಮಾಡಿದ ತಪ್ಪುಗಳನ್ನ ನೆನಪು ಮಾಡಿಕೊಂಡು ನಮಗೇನ್ ಶಿಕ್ಷೆ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನಂತ. ಮರೆವೂ ಬಿಡಾಡಿ ಮರೆಯದಿರುವುದೂ ಬಿಡಾಡಿ, ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ. ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂಗಿರ್ತೀಯಲ್ಲ ನೀನೇ ಬಿಡಾಡಿ ಅಂತ. ಭಗವಂತನ ಲೀಲೆಯನ್ನ ಇಷ್ಟು ಸರಳವಾಗಿ ಹೇಳ್ಯಾರ, ಅಷ್ಟೇ ಜಟಿಲವಾಗಿ ಅದ. ಅರ್ಥ ಮಾಡ್ಕೊಂಡ್ರ ಬದುಕು ಹಸನಾಗ್ತದ. ಅರಿವು ಹೆಚ್ಚಾದಂಗ ನಮ್ಮಲ್ಲಿನ ಅಹಂಕಾರ ಕಡಿಮೆ ಆಗ್ತದ. ನಮಗ ಗೊತ್ತಿಲ್ಲ ಅನ್ನೋದನ್ನ ನಾವು ಒಪ್ಕೊಂಡ್ಬಿಟ್ಟಾಗ ನಾವು ಜ್ಞಾನವನ್ನ ಹೆಚ್ಚಾಗಿ ಸಂಪಾದಿಸ್ಲಿಕ್ಕೆ ಅವಕಾಶ ಆಗ್ತದ. ಸರಳ ಬದುಕನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದ. ಸರ್ವ ಭಯಗಳಿಂದ ಮುಕ್ತರಾಗಿ ಸ್ವತಂತ್ರ ಸಂಪನ್ನರಾಗಬೇಕು ಅಂತಂದ್ರೆ ನಾವು ಗೊತ್ತಿರುವುದಕ್ಕಿಂತ ಹೆಚ್ಚಾಗಿ ನಮಗೇನು ಗೊತ್ತಿಲ್ಲ ಅದನ್ನ ಒಪ್ಪಿಕೊಂಡು ಮತ್ತಷ್ಟು ಅದರ ಬಗ್ಗೆ ಕಲೀಲಿಕ್ಕೆ ಉತ್ಸುಕರಾಗಿರ್ಬೇಕು. ಒಬ್ಬ ವ್ಯಕ್ತಿಯನ್ನ ಜಡ್ಜ್ ಮಾಡೋಕಿನ ಮೊದಲು ನಮ್ಮ ಕಣ್ಣಿಗೆ ಕಂಡದ್ದನ್ನ ಅಷ್ಟೇ ನೋಡದೆ ಹಿಂದ ಕಾಣದ್ರ ಬಗ್ಗೆನೂ ಒಂದು ಕ್ಷಣ ಯೋಚನೆ ಮಾಡಿದಾಗ ಮಾತ್ರ ಅವ್ರ ಬಗ್ಗೆ ಆಗ್ಲಿ ಆ ವಿಷಯದ ಬಗ್ಗೆ ಆಗ್ಲಿ ಸಂಪೂರ್ಣವಾಗಿ ತಿಳ್ಕೊಳಿಕ್ಕೆ ಸಾಧ್ಯ ಅಂತ. ಇದು ನನ್ನ ತಿಳುವಳಿಕೆಯ ಮಟ್ಟಕ್ಕೆ ನಾನು ಈ ವಚನವನ್ನ ಅರ್ಥೈಸ್ಲಿಕ್ಕೆ ಪ್ರಯತ್ನ ಪಟ್ಟೀನಿ. ನಾಳಿನ ದಿನ ಇನ್ನೊಂದು ಚಂದದ ವಚನದೊಟ್ಟಿಗೆ ಸಿಗ್ತೀನಿ. ಈ ವಚನ ಪಯಣದೊಳಗೆ ನೀವು ನಮ್ಮ ಜೊತೆ ಆಗಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ವಿಷಯವನ್ನ ಸಾಧ್ಯ ಆದಷ್ಟು ಶೇರ್ ಮಾಡ್ರಿ. ಶರಣು ಶರಣಾರ್ಥಿ.